ಯಾಕೋ ಕಾವೇರಿ ಮಾತುಗಳ ಅಗ್ನಿವರ್ಮನಿಗೆ ನಿಜಕ್ಕೂ ಇಷ್ಟ ಆಗದೆ, ನೀನು ಬದುಕಿದ್ರೆ ನನಗೋಸ್ಕರ ಮಾತ್ರ ಬದುಕಬೇಕು, ಇಲ್ಲದಿದ್ರೆ ಸಾಯಬೇಕು, ಆ್ಯಂಡ್ ನಿಮ್ಮ ಪೇರೆಂಟ್ಸಿನಿಗೋಸ್ಕರ ಫೈಟ್ ಮಾಡಿದ್ರೆ ದೇ ವಿಲ್ ಆಲ್ಸೋ ಡೈ ಕಠಿಣವಾಗಿ ಅಂದ. ಅಗ್ನಿವರ್ಮನ್ ಮಾತುಗಳನ್ನ ಕೇಳ್ತಿದ್ರೆ ಕಾವೇರಿ ಹಾರ್ಟ್ ಭಯಕ್ಕೆ ಗಟ್ಟಿಯಾಗಿ ಬಡ್ಕೊಳ್ತಿತ್ತು. ಅಗ್ನಿವರ್ಮನನ್ನು ನೋಡ್ತಾ, ನಾನು ಹೀಗೆ ಫೋರ್ಸ್ ಮಾಡಿ ನಿಮ್ಮ ಹತ್ರ ನನಗೆ ಎಷ್ಟು ದಿನ ಇಟ್ಕೊಳ್ತೀರಿ ಹಾಂ ಅಂದ್ಲು. ಜೀವಿತಾವಧಿ. ಅಗ್ನಿವರ್ಮ ಒಂದೇ ಮಾತು ಕೇಳಿ ಕಾವೇರಿನ ಓಡಲಿನಿಂದ ಮೇಲೆ ಕಿಪ್ಸಿ, ನೀನು ನನಗೋಸ್ಕರ ಮಾತ್ರ, ಯು ಆರ್ ಜಸ್ಟ್ ಫಾರ್ ಮೀ ಅದು ನೆನ್ಪಿಟ್ಕೋ ಅಂತ ಹೇಳಲಿಂದ ಹೊರಟೋದ. ಕಾವೇರಿಗೆ ನಿಜಕ್ಕೂ ಏನೂ ಅರ್ಥ ಆಗ್ತಿಲ್ಲ. ಜೀವಿತಾವಧಿ ತಾನು ಈ ಕ್ರಿಯಲ್ ರಾವಣನ ಹತ್ರ ಹೇಗಿರೋದಕ್ಕೆ ಸಾಧ್ಯ? ನಿಜಕ್ಕೂ ಯಾರು ಅಂತ ತಿಳಿದೆ ಅವರಿವರ ಮಧ್ಯೆ ನಡೆದ ತಪ್ಪಿಗೆ ತನ್ನನ್ನು ಹೀಗೆ ಬಂಧಿಸ್ಬಿಟ್ಟಿದ್ದಾನೆ. ಅಷ್ಟರಲ್ಲಿ ಮೇಡ್ ಕಾವೇರಿ ಹತ್ರ ಬಂದು ಹೆಡ್ ಬೌ ಮಾಡ್ಕೊಂಡು ಬಂದು, ಮೇಡಮ್ ನೀವು ಡಿನ್ನರ್ ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಇರಬಾರ್ದು ಅಂದ್ಲು. ಮೇಡ್ ಹೇಳಿದ ಕಾವೇರಿಗೆ ಅರ್ಥ ಆಗದೆ ಮುಖ ಮುರಿದ್ಲು. ಸರ್ ಇರೋವರೆಗಷ್ಟೇ ನೀವು ಇಲ್ಲಿರಬೇಕು, ಸರ್ ಹೊರಟೋದ ನಂತರ ನೀವು ನಿಮ್ಮ ರೂಮ್ಗೆ ಹೊರಟೋಗ್ಬೇಕು ಮೇಡಮ್. ಯಾಕಾಗೆ ಅಂತ ಕಾವೇರಿ ಕ್ವಶನ್ ಮಾಡದೇ ಇರಲು ಸಾಧ್ಯವಾಗಲಿಲ್ಲ. ಯಾಕಂದರೆ ನೀವು ಗರ್ಲ್ ಮೇಡಮ್, ಸರ್ ಡರ್ಟಿನೆಸ್ ಅಂದರೆ ಹೇಟ್ ಮಾಡ್ತಾಳೆ, ನೀವು ಹೆಚ್ಚು ಸಮಯ ಇಲ್ಲೇ ಇದ್ದರೆ ನೀವು ಮೇ ಬಿ ಡರ್ಟಿ ಆಗೋಗ್ತೀರಿ ಅಂದ್ಲು. ಮೇಡ್ ಹೇಳ್ತಿರೋ ಮಾತುಗಳಿಗೆ ಕಾವೇರಿ ಬುರುಡೆ ಗಿರ್ರಂತು. ಅವನು ಬಂಗಲೆಯಲ್ಲೂ ಅವನಿಗೆ ಡರ್ಟಿ ಅನ್ನಿಸ್ತಿದ್ಯಾ? ರೂಮ್ ಬರ್ತಿದ್ದಂತೆ ಸುತ್ತಲೂ ಇರೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಬೆಡ್ ಮೇಲೆ ವಾಲಿ ಏನೋ ಆಲೋಚಿಸ್ತಾ ಮೆಲ್ಲಗೆ ನಿದ್ದೆಗೆ ಜಾರದ್ಲು. ಸ್ವಲ್ಪ ಸಮಯದ ನಂತರ ನಿದ್ದೆಯಲ್ಲಿದ್ದ ಕಾವೇರಿ ಎದೆ ಮೇಲೆ ಏನೋ ಭಾರವಾಗಿತ್ತು. ಉಸಿರಾಡೋದಕ್ಕೂ ತುಂಬ ಕಷ್ಟ ಅನಿಸ್ತಿತ್ತು. ಕಾವೇರಿ ತನ್ನ ಬಾಡಿಯನ್ನು ಸೆಣೆದು ಕದಲಿಸಿದ್ಲು. ಕಾವೇರಿ ಮೇಲೆ ಇನ್ನಷ್ಟು ಭಾರ ಹೆಚ್ಚಾಯಿತೆ ಹೊರತು ಭಾರ ಕಡಿಮೆ ಆಗಲಿಲ್ಲ. ನೆಮ್ಮದಿಯಾಗಿ ಕಂಡುಬಿಟ್ಟು ನೋಡಿದ್ಲು. ಕಾವೇರಿ ಒಮ್ಮೆಲೆ ಬೆಚ್ಚಿ ಬಿದ್ದುಬಿಟ್ಲು. ತನ್ನ ಹಾರ್ಟ್ ಬಡ್ಕೊಳ್ಳೋದು ಹೆಚ್ಚಾಗೋಯ್ತು. ಕಾವೇರಿ ಉಸಿರಾಟ ಭಾರವಾಗ್ತಿದೆ. ಕಾವೇರಿ ಎದೆ ಮೇಲೆ ಅಗ್ನಿವರ್ಮ ತಲೆ ವಾಲಿಸಿ ಏನೋ ಮಾಡ್ತಿದ್ದಾನೆ. ಕಾವೇರಿ ನಿದ್ದೆಯನ್ನು ಸರಿಯಾಗಿ ಕಂಡುಬಿಟ್ಟವನ್ನ ನೋಡಿದ್ಲು. ತನ್ನ ಮೈ ಮೇಲೆ ಡ್ರೆಸ್ ಇಲ್ಲ. ಅಗ್ನಿವರ್ಮ ಕಾವೇರಿಯ ದಿನ ತಲೆದಿಂಬಾಗಿ ಮಾರ್ಪಡಿಸ್ಕೊಂಡಿದ್ನೋ ಏನೋ, ಪೂರ್ತಿಯಾಗಿ ಕಾವೇರಿನ ಅನಾಕೊಂಡ ಥರ ಅವಳ ಮೇಲೆ ಮಲ್ಕೊಂಡು ನಿದ್ರಿಸ್ತಿದ್ದಾನೆ. ನಾರ್ಮಲ್ ಆದರೆ ಅಗ್ನಿವರ್ಮನಿಗಿರೋ ಹಿಪ್ನಿಕ್ ಹೆಟೇಕ್ ಪ್ರಾಬ್ಲಮ್ನಿಂದ ಸರಿಯಾಗಿ ನಿದ್ರೆ ಬರೋದಿಲ್ಲ. ಕಾವೇರಿನ ಅವನ ಬಾಹುಗಳ ಮಧ್ಯೆ ಬಂಧಿಸಿ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು ಕಣ್ಣು ಮುಚ್ಚಿದ್ನೋ ಇಲ್ವೋ ಅವನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ. ತನ್ನ ಎದೆ ಮೇಲೆ ತಲೆ ಮಾನಿಸಿ ಮಲಗತ್ಲೆ ಕಾವೇರಿ ಮೈ ಪರಿಮಳ ಅವನ ತಲೆಗೆ ಮತ್ತೆ ಏರಿಸ್ದೆ. ಬಟ್ಟೆ ಇದ್ರೆ ಅವನಿಗೆ ಇರಿಟೇಷನ್ ಆಗುತ್ತೆ ಅಂತ ಮೈ ಮೇಲಿಂದ ಅವಳಿಗೆ ತಿಳಿದೇನೆ ತೆಗೆದು ಹಾಕ್ಬಿಟ್ಟಿದ್ದ. ಕಾವೇರಿ ಸ್ಕಿನ್ ಟಚ್ಚನ್ನು ಅಗ್ನಿವರ್ಮ ಫೀಲ್ ಮಾಡ್ತಿದ್ದಾನೆ. ಅವನಿಗೆ ತಿಳಿಯದ ವೈಬ್ಸ್ ಅವನೊಳಗೆ ಕ್ರಿಯೇಟ್ ಆಗ್ತಿದೆ. ಅವಳನ್ನ ಮತ್ತಷ್ಟು ಗಟ್ಟಿಯಾಗಿ ಹತ್ಕೊಂಡು ಹಾಡಾಗಿ ಕಾವೇರಿ ಎದೆ ಮೇಲೆ ಬೈಟ್ ಮಾಡ್ದ. ಅದರಿಂದ ಮತ್ತಾಗಿದ್ದು ಕಾವೇರಿಗೆ ತನ್ನ ಎದೆ ಮೇಲೆ ಏನೋ ಭಾರ ಅನಿಸ್ತು. ಏನು ಮಾಡ್ತಿದ್ದೀರಾ ಕಾವೇರಿ ಅಗ್ನಿವರ್ಮನ ಕೇಳಿದ್ಲು. ಕಾವೇರಿ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ ತನ್ನ ಎದೆನ ಮತ್ತೊಮ್ಮೆ ಬೈಟ್ ಮಾಡ್ದ. ಕಾವೇರಿಗೆ ನೋವಾಗನ್ಸಿ, ಪ್ಲೀಸ್ ಡೋಂಟ್ ಡೂ. ಮತ್ತೆ ಕಾವೇರಿ ಎದೆ ಮೇಲೆ ಬೈಟ್ ಮಾಡಿ, ಯು ಹ್ಯಾವ್ ಟು ಫಾಲೋ ಮೈ ಎವ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನನ್ನ ಶೆಡ್ಯೂಲ್ ಫಾಲೋ ಆಗದಿದ್ರು, ನನ್ನ ರೂಲ್ಸ್ ಫಾಲೋ ಆಗದಿದ್ರು ಐ ವಿಲ್ ಪನಿಷ್ ಯು. ಹಾರ್ಡ್ ವಾಯ್ಸ್ನಲ್ಲಿ ಹೇಳ್ತಾನೆ. ಸರ್ ಕಾವೇರಿ ತನ್ನ ಕಣ್ಣೀರನ್ನು ಇಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಂತ ಟ್ರೈ ಮಾಡ್ತಿದ್ರು. ಅಗ್ನಿವರ್ಮನ್ ಪ್ರವರ್ತನೆಯಿಂದ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೀ ಈಸ್ ದ ರಾವಣ. ಕಾವೇರಿ ಪ್ರೇಮದಿಂದ ಪ್ರೀತಿಸಿದ ರಾಮನಿಂದ ಎತ್ಕೊಂಡು ಬಂದು ಕ್ರಿಯಲ್ ರಾವಣ. ಅದೇ ಟೈಮ್ನಲ್ಲಿ ಇನ್ನೊಂದು ಲೊಕೇಶನ್ನಲ್ಲಿ ಡಿಮ್ ಲೈಟ್ ರೂಮಿಡಿ ಒಳ್ಳೆ ಮತ್ತೆ ಇರಿಸೋ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ. ಬ್ಲ್ಯಾಕ್ ಸೀರೆಯಲ್ಲಿ ರೂಪ ಅಂದವಾಗಿ ಕಾಣಿಸ್ತಿದ್ರೆ, ರೂಪ ಎದುರಿಗಿರೋ ಒಬ್ಬ ಸಿಕ್ಸ್ ಪ್ಯಾಕ್ ಬಾಡಿ, ಮೈಗೆ ಈ ಟೈಮ್ನಲ್ಲಿ ಶರ್ಟ್ ಅವಶ್ಯಕತೆ ಇಲ್ಲ ಅನ್ನೋ ಹಾಗೆ ಶರ್ಟ್ಲೆಸ್ ಆಗಿ ಬೆಡ್ ಮೇಲೆ ಕೂತು ರೂಪ ಅಂದವನ್ನು ಕಣ್ಣುಗಳಿಂದ ಆಸ್ವಾದಿಸ್ತಿದ್ದಾನೆ. ಅವನಿಗೆ ರೂಪ ತನ್ನ ಅಂದವಾದ ರೂಪವನ್ನು ತೋರಿಸ್ತಾ ಹುಚ್ಚಿಡಿಸ್ತಿದ್ದಾಳೆ. ಬೇಬಿ. ರೂಪ ತುಟಿಗಳ ಮೇಲೆ ಅಂದವಾದ ನಗು ಮೂಡ್ತು. ಡೋಂಟ್ ಕೀಪ್ ಮೀ ಆನ್ ವೇಟಿಂಗ್ ಬೇಬಿ, ಐ ಆಮ್ ಕ್ರೇವಿಂಗ್ ಫಾರ್ ಯು, ಕಮ್ ಬೇಬಿ ಲೆಟ್ಸ್ ಡೂ ಇಟ್. ಅವನ ವಾಯ್ಸ್ ಮತ್ತಾಗಿ ತುಂಬ ಹಸ್ಕಿ ಆಗಿದ್ದರೆ ರೂಪ ಅವನಿಗಿನ್ನೂ ಹುಚ್ಚು ಇಡಿಸೋದಕ್ಕೆ ನಡುವಿನ ಹತ್ರ ಸೀರೆಯನ್ನು ನೆಮ್ಮದಿಯಾಗಿ ಪಕ್ಕಕ್ಕೆ ಸರಿಸಿ, ಈ ಅಂದ ನಿಂದೆಸಿತು ಬೇಬಿ, ಕಮಾನ್ ಲೆಟ್ಸ್ ಡೂ ಇಟ್. ಈ ದಿನ ನನ್ನನ್ನು ನೀನು ಕೊಟ್ಟುಬಿಡ್ತೀನಿ. ಕಣ್ಣು ಹೊಡೆದು ಎರಡು ಕೈಗಳನ್ನ ಮುಂದಕ್ಕೆ ಚಾಚಿದ್ಲು. ರೂಪ ಅನುಮತಿ ನೀಡೋದೇ ತಡ ಅನ್ನೋ ಹಾಕ್ಸಿದ್ದು ರೂಪಳನ್ನು ಹತ್ತಿರಕ್ಕೆ ಸೆಳ್ಕೊಂಡು ಬೆಡ್ ಮೇಲಕ್ಕೆ ತಳ್ಳಿ ರೂಪ ಮೇಲೆ ಪೂರ್ತಿಯಾಗಿ ವಾಲ್ಬಿಡ್ತಾನೆ. ಇಬ್ಬರ ಮಧ್ಯೆ ಸಮ್ ಮೂಮೆಂಟ್ಸ್ ಆಫ್ ಪ್ಲೆಜರ್ ಕಂಪ್ಲೀಟ್ ಆದ ನಂತರ ಸಿದ್ದು ಡ್ರೆಸ್ ಹಾಕೊಂಡು ಒಟ್ಟು ಹೋಗೋದಕ್ಕೆ ಡೋರ್ ಹತ್ರ ಹೋಗ್ತಿದ್ದಂತೆ ಸಿದ್ದು ಹಿಂದಿನಿಂದ ಬಂದು ಗಟ್ಟಿಯಾಗಿ ಅಪ್ಕೊಂಡು, ನಾನೇನು ಇಷ್ಟ ಆಗಿಲ್ವಾ ಬೇಬಿ ಅಂತ ಕೇಳಿದ್ಲು. ಸಿದ್ದು ಹಿಂದಕ್ಕೆ ತಿರುಗಿ ರೂಪ ತುಟಿಗಳನ್ನ ಹಾಡಾಗತ್ತೆಕ್ಕಿ, ನಿಮ್ಮ ತಂಗಿ ನಾನು ಇಷ್ಟು ದಿನ ಇದ್ದ ರಿಲೇಷನ್ಶಿಪ್ನ ನನ್ನ ಮುಟ್ಟೋದಕ್ಕೂ ಕೂಡ ಬಿಡಲಿಲ್ಲ. ದಟ್ ಬ್ಯಾಡ್ಲಿ ಬಾಸ್ಟೆಡ್ ಬೀಚ್, ಬಟ್ ಯು ಗೇವ್ ಮಿ ಆಲ್ ದ ಪ್ಲೆಜರ್ಸ್ ಐ ವಾಂಟ್ ಬೇಬಿ, ಐ ರಿಯಲಿ ಲೈಕ್ಸ್ ಇಟ್ ಆ್ಯಂಡ್ ಎಂಜಾಯ್ ಇಟ್ ಅಂತ ರೂಪಾಳನ್ನು ಎಲ್ಲೆಲ್ಲಿ ಇಷ್ಟವೋ ಅಲ್ಲೆಲ್ಲಿ ಮುಡ್ತಾ ಇದ್ದ. ಹೌದು, ಕಾವೇರಿ ರಾಮನನ್ನು ಪೂಜಿಸೋ ಸಿದ್ಧಾರ್ಥ್. ಕಾವೇರಿ ಸಿದ್ಧಾರ್ಥ್ ಇವರಿಬ್ಬರು ಯಾವಾಗ ಎಲ್ಲಿ ಪರಿಚಯ ಆದರೂ ಗೊತ್ತಿಲ್ಲ. ಪ್ರೇಮ ಅನ್ನೋ ಹೆಸರಿನಲ್ಲಿ ಇಷ್ಟು ದಿನ ಬದುಕಿದ್ರು. ಸತ್ತೋಳ ಬಗ್ಗೆ ಏನು ಮಾತುಗಳೇ ಆಗಿ ಬೇಬಿ, ಕಮ್ ಡೋಂಟ್ ಲೀವ್ ಮೀ. ಅದು ಹೇಗೋ ಹೋಯ್ತಲ್ಲ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಸಿದ್ಧಾರ್ಥ್ ಕುತ್ತಿಗೆಯನ್ನು ಮುಟ್ಟುತ್ತಾ ಕೇಳಿದ್ಲು. ಇತ್ತ ಅಗ್ನಿವರ್ಮನ ಬಂಗ್ಲೆಯಲ್ಲಿ ಅಗ್ನಿವರ್ಮ ಎಷ್ಟೋ ಹೊತ್ತಿಗೆ ಕಾವೇರಿಯನ್ನು ಬಿಡಲೇ ಇಲ್ಲ. ಕಾವೇರಿ ಫೀಲ್ ಆಫ್ ಪ್ರೆಸೆನ್ಸ್ ಅಗ್ನಿವರ್ಮನಿಗೆ ಪೀಸ್ ನೀಡ್ತಿದ್ರೆ ಕಾವೇರಿನ
ಮುತ್ತಿಕೊಳ್ತಿದ್ದಾನೆ. ಲಾಸ್ಟ್ನಲ್ಲಿ ಕಾವೇರಿ ಹಣೆಗೆ ಮುತ್ತಿಟ್ಟು ಹ್ಯಾವ್ ಎ ಟೈಟ್ ಸ್ಲೀಪ್ ಅಂತ ಕಾವೇರಿನ ಅವನ ಬಾಹುಗಳ ಮಧ್ಯೆ ಟೈಟಾಗಿ ಬಂಧಿಸಿ ನಿದ್ರಿಸ್ದ. ಕಾವೇರಿ ಪಕ್ಕದಲ್ಲಿರೋದ್ರಿಂದ ಅಗ್ನಿವರ್ಮ ತುಂಬ ಪ್ರಶಾಂತವಾಗಿ ನಿದ್ರೆ ಮಾಡ್ತಾನೆ. ಅಗ್ನಿವರ್ಮ ಪಕ್ಕದಲ್ಲಿರೋದ್ರಿಂದ ಕಾವೇರಿ ನಿದ್ದೆ ಬರ್ತಿಲ್ಲ. ಕಾವೇರಿ ನಿದ್ದೆ ನಿಜಕ್ಕೂ ಹತ್ರನೂ ಸುಳಿತಿಲ್ಲ. ಆದರೆ ಅವಳು ತನ್ನ ಮನಸ್ಸಿನಲ್ಲಿ ತನ್ನ ರಾಮನನ್ನು ಸ್ಮರಿಸ್ತಿದ್ದಾಳೆ. ಅವಳಿಗೆ ತನ್ನ ಸಿದ್ಧಾರ್ಥ ನೆನಪಾಗಿದ್ದ ಕೂಡಲೇ ಗಿಲ್ಟ್ ಫೀಲ್ ಆಯಿತು. ಮಾರ್ನಿಂಗ್ ಎಷ್ಟು ಟೈಮ್ ಆಗುತ್ತೋ ತಿಳಿಯೋದು. ರೂಮ್ ಇಡೀ ಡಿಮ್ ಆಗಿದೆ. ನೆಮ್ಮದಿಯಾಗಿ ನಿದ್ದೆಯಿಂದ ಕಂಡುಬಿಟ್ಲು ಕಾವೇರಿ. ಎದುರಿಗೆ ವೈಟ್ ಸ್ಟೈಲಿಶ್ ಸ್ಟ್ರಕ್ಚರ್ ಸೀಲಿಂಗ್ ಕಾಣಿಸ್ತು. ಇನ್ನು ದಿನಾಲೂ ತಾನು ನಿದ್ದೆ ಹೀಗೆ ಹೇಳ್ಬೇಕೇನೋ ಅಂದ್ಕೊಳ್ತಾ ತಲೆ ಪಕ್ಕಕ್ಕೆ ತಿರುಗಿಸಿ ನೋಡಿದ್ಲು. ಅಗ್ನಿವರ್ಮ ತನ್ನ ಪಕ್ಕದಲ್ಲಿಲ್ಲ. ಕಾವೇರಿ ದೀರ್ಘವಾಗಿ ಒಂದು ನಿಟ್ಟುಸಿರು ಬಿಟ್ಟು ಟೈಮ್ ನೋಡಿದ್ಲು. ಟೈಮ್ 9. ಸುತ್ತಲೇ ನೋಡಿದ್ಲು. ಅಷ್ಟು ಟೈಮ್ ಆಗ್ತಿದ್ರು ಕನಿಷ್ಠ ಒಂದು ಸೂರ್ಯನ ಕಿರಣ ಕೂಡ ಒಳಗೆ ಬರದಂತೆ ಬಿಳಿ ಪರದೆಗಳು ರೂಮ್ ಇಡೀ ಇವೆ. ಕಾವೇರಿ ಎದ್ದು ಕೂತು ಬೆಡ್ ಪಕ್ಕದಲ್ಲಿದ್ದ ತನ್ನ ಡ್ರೆಸ್ ತೊಗೊಂಡು ಹಾಕೊಂಡ್ಳು. ಅಷ್ಟು ಡೋರ್ ಹತ್ರ ಬಜರ್ ಸೌಂಡ್ ಕೇಳಿಸ್ತು. ಕಾವೇರಿ ತಲೆ ಎತ್ತಿ ಡೋರ್ ಕಡೆ ನೋಡಿದ್ಲೆ. ರೂಮ್ನ ದೊಡ್ಡ ದೊಡ್ಡ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆದವು. ಲೇಡಿ ಮೇಡ್ ಹೆಡ್ಡನ್ನು ರೆಸ್ಪೆಕ್ಟ್ಫುಲ್ಲಾಗಿ ಡೌನ್ ಮಾಡಿ ಗುಡ್ ಮಾರ್ನಿಂಗ್ ಮೇಡಮ್ ಅಂದ್ಲು. ಯಾಕಿಲ್ಲಿರೋ ಮೇಡ್ಸ್ ಅಷ್ಟು ಅತಿವಿನಯ ಪ್ರದರ್ಶಿಸಿದ್ದಾರೆ. ಮೇಡ್ ಅತಿವಿನಯ ನೋಡಿ ಕಾವೇರಿ ಮನಸ್ಸಲ್ಲಿ ಅಂದ್ಕೊಂಡ್ಳು. ತನಗೇನು ಗೊತ್ತು, ಅಗ್ನಿವರ್ಮ ಒಂದು ಬಾರಿ ಏನನ್ನಾದರೂ ತನ್ನದು ಅಂತ ಅಂದ್ಕೊಂಡ ನಂತರ ಅದ್ರ ಕಡೆ ಯಾರಾದರೂ ಕಣ್ಣೆತ್ತು ನೋಡಿದ್ರೆ ಏನು ಮಾಡ್ತಾನೋ ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಶಿ ವಿಲ್ ಲಿಟ್ಲಿ ಚೇಂಜ್ಡ್ ಇಂಟು ಎ ಬಿಗ್ ಕ್ರಿಯಲ್. ಯಾರಾದರೂ ಕಾವೇರಿನ ಕಣ್ಣೆತ್ತು ನೋಡಿದ್ರೆ ಡರ್ಟಿ ಅಂತ ಫೀಲ್ ಆಗೋ ಅಗ್ನಿವರ್ಮ ಮತ್ತು ಕಾವೇರಿಗೆ ಆಲ್ರೆಡಿ ಲವ್ವರ್ ಇದ್ದಾನೆ ಅಂತ ತಿಳಿದ್ರೆ ಏನು ಮಾಡ್ತಾನೆ? ಆಗ ನಿಜವಾಗಿಯೂ ಕಾವೇರಿನ ಡರ್ಟಿ ಅಂತಾನ? ರೂಪ್ ಕುಶಾಲ್ನನ್ನು ತಾನೇ ಲವ್ ಮಾಡ್ತಿರೋದು ಮತ್ತು ಮಧ್ಯದಲ್ಲಿ ಸಿದ್ದು ಎಲ್ಲಿಂದ ಬಂದ? ಯಾಕಿಲ್ಲಿರೋ ಮೇಡ್ಸ್ ಅಷ್ಟು ಅತಿವಿನಯ ಪ್ರದರ್ಶಿಸಿದ್ದಾರೆ? ಮೇಡ್ ಅತಿವಿನಯ ನೋಡಿ ಅವಳು ಅಂದ್ಕೊಂಡಿದ್ಲು, ಮೇಡಮ್ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಏನಾದರೂ ಹೆಲ್ಪ್ ಬೇಕಾ? ಮೇಡ್ಸ್ ಎಲ್ರಿಗೂ ಅಗ್ನಿವರ್ಮ ಕೊಟ್ಟಿರೋ ಆರ್ಡರ್, ಕಾವೇರಿ ಅವನ ಬಂಗ್ಲೆಯಲ್ಲಿ ಅಂತ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು. ಬಿಕಾಸ್ ಶೀ ಈಸ್ ಫಾರ್ ಹಿಮ್ ಓನ್ಲಿ ಕಾವೇರಿ. ಅಗ್ನಿವರ್ಮನದು ಮಾತ್ರ ತನ್ನ ಟೇಕ್ ಕೇರ್ನಲ್ಲಿ ಶೆಡ್ಯೂಲ್ನಲ್ಲಿ ಸಣ್ಣ ಎಫೆಕ್ಟ್ ಆಫ್ ಚೇಂಜ್ ಬಂದರೂ ಅಗ್ನಿವರ್ಮನ ಬಂಗಲೆಯಲ್ಲಿರೋ ಮೇಡ್ಸ್ ಎಲ್ಲರೂ ಮತ್ತೊಂದು ಸೂರ್ಯೋದಯ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಿ ವಿಲ್ ಎಂಡ್ ಆಫ್ ದೆಮ್. ನೋ 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 ನೀಡಿಲ್ಲ. ಕಾವೇರಿ ತಲೆ ಅಡ್ಡವಾಗಿ ಆಡಿಸಿದ್ಲು. ಓಕೆ ಮಾಮ್, ಇಫ್ ಯು ನೀಡ್ ಎನಿ ಹೆಲ್ಪ್ ಜಸ್ಟ್ ಗಿವ್ ಮಿ ಸೈನ್ ಅಂತ ಹೇಳಿ ಹೊರಟೋದ್ಲು. ಅಗ್ನಿವರ್ಮನ ಬಂಗ್ಲೆಯಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರು ವೆಲ್ ಎಜುಕೇಟೆಡ್. ಅವರಿಗೆ ವಾಶ್ರೂಮ್ ಕ್ಲೀನ್ ಮಾಡೋ ಮೇಡ್ ಸಹ ಹೈ ಪೇಯ್ಡ್ ಸ್ಯಾಲ್ರಿ ಗೇನ್ ಮಾಡ್ತಿರೋ ಕಮಾಂಡರ್ಸ್ವರೆಗೂ ಎಲ್ರಿಗೂ ಪ್ರತಿಯೊಬ್ಬರು ಸೀನಿಯರ್ ಟ್ರೈನ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ಸ್. ಅವರ ಬಿಹೇವಿಯರ್ ಜೊತೆಗೆ ಅವ್ರು ಮಾಡೋ ವರ್ಕ್ ತುಂಬ ಸಣ್ಣದಾದರೂ ಅಗ್ನಿವರ್ಮನ ಬಂಗ್ಲೆಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಅವ್ರ ಲೈಫ್ ಸೆಟ್ಟಲ್. ಅಗ್ನಿವರ್ಮನ ಬಂಗ್ಲೆಯಲ್ಲಿ ಕೆಲಸ ಮಾಡ್ತಿರೋ ಒಂದೊಬ್ಬರಿಗೂ ಲಕ್ಷಗಳಲ್ಲಿ ಸಂಬಳ ಇರುತ್ತೆ. ಹಾಗೆ ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂದರೆ ಸಂಬಳದ ಜೊತೆ ಅವರ ಜೀವಿತ ಕೂಡ ಹೊರಟೋಗುತ್ತೆ. ಕಾವೇರಿ ಎಷ್ಟು ಸಮಯ ಹಾಗೆ ಕೂತಿದ್ಲೋ ಗೊತ್ತಿಲ್ಲ. ಆದರೆ ಅಗ್ನಿವರ್ಮ ನೈಟ್ ಇಡೀ ತನ್ನ ಮೇಲೆ ಮಲಗಿರೋದ್ರಿಂದಲೂ ಏನೋ ಮೈ ಇಡೀ ಹಿಡ್ಕೊಂಡಂತಿದೆ. ಸ್ವಲ್ಪ ಸಮಯದ ನಂತರ ಬೆಡ್ ಮೇಲಿಂದ ಎದ್ದು ಸೂರ್ಯನ ಕಿರಣಗಳಿಗೆ ಅಡ್ಡವಾಗಿರೋ ಬಿಳಿ ಪರದೆಗಳನ್ನ ಪಕ್ಕಕ್ಕೆ ಸರಿಸಿದ್ಲು. ಗ್ಲಾಸ್ ವಿಂಡೋದಿಂದ ನೇರವಾಗಿ ಸೂರ್ಯನ ಕಿರಣ ತನ್ನ ಚುಚ್ಚುತ್ತಲೇ ಕಣ್ಣುಗಳ ಮುಂದೆ ಕೈ ಅಡ್ಡ ಇಟ್ಕೊಂಡ್ಳು. ತದನಂತರ ಫ್ರೆಶ್ ಆಗಿ ಹೊರಗಡೆ ಬಂದಳು. ರೂಮ್ ತುಂಬ ಪ್ರಶಾಂತವಾಗಿದೆ. ತನಗೆ ಕೆಳಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅಮ್ಮ ಅಪ್ಪ ಅಕ್ಕ ಆ್ಯಂಡ್ ತನ್ನ ಸಿದ್ದು ನೆನಪಾಗಿದ್ಲೆ. ಒಮ್ಮೆ ಅವ್ರನ್ನ ಮೀಟಾಗಿ ತಾನು ಬದುಕಿದ್ದೀನಿ ಅಂತ ಹೇಳಬೇಕಂತ ಅನ್ನಿಸ್ತು. ಆದರೆ ಹೇಗೆ ಅಂದ್ಕೊಳ್ತಾ ಸುತ್ತಲೂ ನೋಡಿದ ಕಾವೇರಿ ಕಣ್ಣುಗಳು ಗ್ಲಾಸ್ ವಿಂಡೋ ಮೇಲೆ ನಿಂತವು. ಸ್ವಲ್ಪ ಸಮಯದ ನಂತರ ಕೈಯಲ್ಲಿ ಐರನ್ ರಾಡ್ನಿಂದ ಫಲ ಇಡೀ ಉಪಯೋಗಿಸಿ ಫೋರ್ಸಾಗಿ ಗಟ್ಟಿಯಾಗಿ ಗ್ಲಾಸ್ ವಿಂಡೋ ಮೇಲೆ ಹೊಡೆದ್ಲು. ಅಷ್ಟೇ ಸೈರನ್ ಸೌಂಡಿಂದ ರೂಮ್ ಇಡೀ ಧದ್ದರಿಸುವಂತೆ ಮೊಳಗ್ತು. ರೂಮ್ ಇಡೀ ರೆಡ್ ಎಮರ್ಜೆನ್ಸಿ ಲೈಟ್ ಬೆಳಗ್ತು. ಒಮ್ಮೆಲೆ ಗ್ಲಾಸ್ ವಿಂಡೋ ಮೇಲೆ ಹೊಡೆಯುತ್ತಲೇ ಹಾಗೆಲ್ಲ ಅಲರ್ಟ್ ಸಿಗ್ನಲ್ ಒಂದರ ನಂತರ ಮತ್ತೊಂದು ಮೊಳಗ್ತಿದ್ರೆ ದೊಡ್ಡ ದೊಡ್ಡ ಹೆಜ್ಜೆ ಶಬ್ದ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದ್ಲು. ಲಾರ್ಜ್ ಹ್ಯಾಂಡ್ಲಿಂಗ್ ಗನ್ಸ್ನಿಂದ ಬಂಗ್ಲೆಯಲ್ಲಿರೋ ಕಮಾಂಡರ್ಸ್ ಎಲ್ಲರೂ ಸಾಲಾಗಿ ರೂಮ್ ಒಳಗಡೆ ಬಂದರು. ಒಮ್ಮೆಲೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸನ್ನೆಲ್ಲವೂ ಆಗೋಗಿ ಇವಾಗ ತನ್ನ ಮುಂದೆ ಗನ್ಸ್ ಹಿಡ್ಕೊಂಡು ಕಮಾಂಡರ್ಸ್ ನಿಲ್ಲತ್ಲೆ ಕಾವೇರಿಗೆ ಭಯಕ್ಕೆ ಕೈಯೆಲ್ಲ ಬೆವರು ಹೋಯಿತು. ಕಾವೇರಿನ ತನ್ನ ಕೈಲಿದ್ದ ರಾಡ್ ನೋಡಿದ ಕಮಾಂಡರ್ಸ್ಗೆ ಇದು ಕಾವೇರಿ ಮಾಡಿದ ಕೆಲಸದಿಂದಲೇ ಎಮರ್ಜೆನ್ಸಿ ಸೈರನ್ ಅಲರ್ಟ್ ಆಗಿದೆ ಅಂತ ಗೊತ್ತಾಯಿತು. ತನ್ನನ್ನು ಅವ್ರು ಕಣ್ಣೆತ್ತಿ ನೋಡಬಾರ್ದು ಅಂತ ಅವರು ಹೆಡ್ಡನ್ನು ಬೌ ಮಾಡಿ ಕಮಾಂಡರ್ಸ್ ಎಲ್ಲರೂ ನೋಟ ನೆಲದ ಮೇಲೆ ನಿಲ್ಲಿಸಿದ್ರು. ಅಗ್ನಿವರ್ಮನ್ ಬಂಗ್ಲೆಯಲ್ಲಿರೋ ಜೆಂಟ್ಸ್ ಎಲ್ರಿಗೂ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟ್ರಿಕ್ಟ್ ರೂಲ್ ಬಂದಿದೆ. ಅದು ಕಾವೇರಿ ಬಂಗ್ಲೆಗೆ ಬಂದ ನಂತರ ಆ ರೂಲ್ ಆ್ಯಕ್ಟಿವೇಟ್ ಆಯಿತು. ಬಂಗ್ಲೆಯಲ್ಲಿರೋ ಯಾವ ಜೆಂಟ್ ಪರ್ಸನ್ ಕೂಡ ಕಣ್ಣೆತ್ತಿ ಕಾವೇರಿ ನೋಡಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾವೇರಿ ಹತ್ತಿರದಲ್ಲೂ ಯಾವ ಗಂಡಸು ಇರಬಾರ್ದು. ಕಾವೇರಿ ಹತ್ರ ಹೋದರೂ ಇನ್ನು ಅವರ ಪರಿಸ್ಥಿತಿ ಮೇಲಿರೋ ದೇವರಿಗೂ ತಿಳಿಯೋದೇನೋ ಗೊತ್ತಿಲ್ಲ. ಕಮಾಂಡೋಸ್ ಎಲ್ಲರೂ ಆ ರೂಲ್ ಬ್ರೈನಲ್ಲಿಟ್ಕೊಂಡು ಹೆಡ್ ಬೌ ಮಾಡಿ ಕಾವೇರಿಗೆ 10 ಹೆಜ್ಜೆ ದೂರ ಸರಿದು ನಿಂತರು. ಅಷ್ಟರಲ್ಲಿ ಅವರಿಬ್ಬರೊಳಗಿಂದ ಒಬ್ಬ ಹುಡುಗಿ ಮುಂದಕ್ಕೆ ಬಂದು ಯು ಆಲ್ ಕ್ಯಾನ್ ಮೂವ್ ಅಂತ ಕಮಾಂಡರ್ಸ್ ಎಲ್ಲರ ಕಡೆ ನೋಡಿ ಕಮಾಂಡ್ ನೀಡುತ್ತಲೇ ಕಮಾಂಡರ್ಸ್ ಎಲ್ಲರೂ ಹೊರಟೋದ್ರು. ಕಾವೇರಿ ಹಾರ್ಟ್ ಗಟ್ಟಿಯಾಗಿ ಬಡ್ಕೊಳ್ಳೋದು ಇಂದಿಗೂ ನಿಲ್ಲ. ಸ್ಪೀಡಾಗಿ ತುಂಬ ಅನ್ಕಂಟ್ರೋಲೇಬಲ್ ಆಗಿ ಬಡ್ಕೊಂತು. ಮೇಡಮ್ ಐ ಆಮ್ ಲಾವಣ್ಯ ಟೇಕ್ ಕೇರ್. ತುಂಬ ವಿನಯವಾಗಿ ಪೊಲೈಟ್ ಸ್ಮೈಲ್ನಿಂದ ಕಾವೇರಿ ಕಡೆ ನೋಡ್ತಾ ತನ್ನನ್ನು ತಾನು ಪರಿಚಯಿಸ್ಕೊಂಡ್ಳು. ಕಾವೇರಿ ನಡೆದ ಇನ್ಸಿಡೆಂಟ್ ಟ್ರಾನ್ಸ್ನಲ್ಲಿದ್ದಾಳೆ.
ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಒಂದು ರಾಡ್ನಿಂದ ಬಲವಾಗಿ ಗ್ಲಾಸ್ ಮೇಲೆ ಹೊಡೆದ್ರೆ ಇಷ್ಟು ಹಂಗಾಮ. ಬೆವರದ ಕೈಗಳನ್ನ ಡ್ರೆಸ್ಸಲ್ಲಿ ಇಟ್ಕೊಂಡು ಮುಖವನ್ನು ದಪ್ಪಗೆ ಮಾಡ್ಕೊಂಡು ನೋಡಿದ್ಲು. ಮೇಡಮ್ ಆರ್ ಯು ಓಕೆ? ಮುಖದಲ್ಲಿ ಸ್ಮೈಲ್ ಹೋಗ್ದಂತ ಕೇಳಿದ್ಲು ಲಾವಣ್ಯ. ಲಾವಣ್ಯ ಬೆಸ್ಟ್ ಡಿಫೆನ್ಸ್ ಫೀಮೇಲ್ ಕಾಪ್. ಅಗ್ನಿವರ್ಮನ ಆರ್ಡರ್ ಮೇರೆಗೆ ಬೆಸ್ಟ್ ಟೇಕ್ ಕೇರರ್ ಆಗಿ ಚೇಂಜ್ ಆಗಿದ್ದಾಳೆ. ಸಿಚುಯೇಷನ್ ಹೇಗೆ ಡಿಮ್ಯಾಂಡ್ ಮಾಡಿದ್ರು ಸರಿ, ಕಾವೇರಿಯೊಂದಿಗೆ ಮಾತ್ರ ವೆಲ್ ಆಗಿ ಬಿಹೇವ್ ಮಾಡಬೇಕು. ಏನಾದರೂ ಕಾವೇರಿಗೆ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆದರೆ ಮಾತ್ರ ಅಗ್ನಿವರ್ಮ ವಿಲ್ ಕಾಂಟ್ ಬೇರ್. ಮೇಡಮ್ ಟ್ರಾನ್ಸ್ನಲ್ಲಿದ್ದ ಕಾವೇರಿ ಭುಜ ಹಿಡಿದು ಕುಲುಕಿದ್ಲು. ಎನಿಥಿಂಗ್ ರಾಂಗ್? ಸಸ್ಪೀಷಿಯಸ್ ಆಗಿ ಕೇಳಿದ್ಲು ಲಾವಣ್ಯ. ಬಂಗ್ಲೆಯಲ್ಲಿ ಪ್ರತಿಯೊಂದು ಸಣ್ಣ ಆಬ್ಜೆಕ್ಟ್ ನನ್ನ ಕಂಟ್ರೋಲ್ನಲ್ಲಿರುತ್ತೆ. ಅಗ್ನಿವರ್ಮನ ಸ್ಟ್ರಿಕ್ಟ್ ವಾರ್ನಿಂಗ್ ನೆನಪಾಗತ್ಲೆ. ಕಾವೇರಿ ಲಾವಣ್ಯ ಕಡೆ ನೋಡಿ ನಿಮ್ಮ ಸರ್ ಎಲ್ಲಿದ್ದಾರೆ ಕೇಳಿದ್ಲು. ವಿ ಡೋಂಟ್ ನೋ ಮ್ಯಾಮ್. ಲಾವಣ್ಯ ಹೆಡ್ ಬೌ ಮಾಡ್ಕೊಂಡು ಅಂದ್ಲು. ಪ್ಲೀಸ್ ನಿಮ್ಮ ಸರ್ಗೆ ಹೇಳಬೇಡಿ ಹೀಗಾಯಿತು ಅಂತ ಪ್ಲೀಸ್. ಯಾಕೋ ಐ ವಿಲ್ ಪನಿಷ್ ಯು ಅಂತ ಅಗ್ನಿವರ್ಮ ಹೇಳಿದ ಮಾತುಗಳನ್ನ ಕಾವೇರಿಗೆ ನೆನಪಾಗತ್ಲೆ. ತಿಳಿಯೋದು ಭಯ ಉಂಟಾಯಿತು. ನೋ ಮ್ಯಾಮ್, ನಮ್ಗೆ ಸರ್ ಜೊತೆ ಮಾತಾಡೋ ರೈಟ್ಸ್ ಇಲ್ಲ ಲಾವಣ್ಯ ಹೇಳತ್ಲೆ. ಕಾವೇರಿಯಲ್ಲಿ ತಿಳಿಯದ ಹೋಪ್ ಕ್ರಿಯೇಟ್ ಆಗಿ ಪ್ರಶಾಂತವಾಗಿ ಉಸಿರು ತಗೊಂಡ್ಳು. ಆದರೆ ಅಷ್ಟರಲ್ಲೇ ಸರ್ ವಿಲ್ ವಾಚ್ ಯುವರ್ ಎವ್ರಿ ಮೂಮೆಂಟ್ ಮಾಮ್. ಸರ್ ಇಲ್ಲಿ ಇಲ್ದಿದ್ರು ಸರ್ ಮುಂದೆ ನೀವು ಇರ್ತೀರಿ ಮ್ಯಾಮ್. ಲಾವಣ್ಯ ಹೇಳಿದ ಅರ್ಥ ಆಗಲಿಲ್ಲ ಕಾವೇರಿಗೆ. ಫೇಸ್ನಲ್ಲಿ ಕ್ವಶ್ಚನ್ ಮಾರ್ಕ್ನಿಂದ ನೋಡಿದ್ಲು. ಇನ್ನೊಂದು ಕಡೆ ಲೆದರ್ ಚೇರ್ ಮೇಲೆ ಡಾರ್ಕ್ ಐಸ್ನಿಂದ ಎಕ್ಸ್ಪ್ರೆಷನ್ಲೆಸ್ ಫೇಸ್ನಿಂದ ತನ್ನ ಮುಂದಿರೋ ಐಪ್ಯಾಡ್ ಕಡೆ ಕಣ್ಣುಗಳನ್ನ ಸಣ್ಣದಾಗಿಸಿ ನೋಡ್ತಿದ್ದಾನೆ. ಆ ಐಪ್ಯಾಡ್ನಲ್ಲಿ ಕಾವೇರಿ ಮಾಡಿದ ಘನ ಕಾರ್ಯ ಇಡೀ ಇದೆ. ಲಾವಣ್ಯ ಕಾವೇರಿ ಮಾತಾಡ್ತಿದ್ದಾರೆ. ತನ್ನ ಮುಂದಿದ್ದ ಐಪ್ಯಾಡನ್ನು ಬೇಸರದಿಂದ ಪಕ್ಕಕ್ಕೆ ಎಸ್ದ. ಅಗ್ನಿವರ್ಮನ್ಗೆ ಲಿಟಲ್ ಬಿಟ್ ಆಫ್ ಸೌಂಡ್ ಬಂದರೂ ನಿಜಕ್ಕೂ ಬೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರೆಸೆಂಟ್ ಅವನಿರೋ ರೂಮ್ ತುಂಬ ನಿಶ್ಶಬ್ದವಾಗಿದೆ. ಸೈಲೆಂಟ್ ಆಗಿರೋ ರೂಮ್ ಒಳಗಿಂದ ಐಪ್ಯಾಡ್ ಮುರಿದ ಸೌಂಡ್ ಬರುತ್ತಲೇ. ನಿಖಿಲ್ ಒಳಗಡೆ ಬಂದು ಇಸ್ ಎವ್ರಿಥಿಂಗ್ ಫೈನ್ ಸರ್ ಕೇಳಿದ. ತದನಂತರ ನಿಖಿಲ್ ನೋಟ ಕೆಳಗೆ ಬಿದ್ದು ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಐಪ್ಯಾಡ್ ಕೆಳಗೆ ಹೋಗಿರೋದನ್ನು ನೋಡ್ದ. ನಿಖಿಲ್ ಗೊತ್ತು ಅಗ್ನಿವರ್ಮ ಕೋಪದಲ್ಲಿರುವಾಗ ಅವನ ಮುಂದಕ್ಕೆ ನಿಜಕ್ಕೂ ಹೋಗಬಾರ್ದು ಯಾರು ಅಂತ. ಬಟ್ ಹೀ ಇಸ್ ದ ಶ್ಯಾಡೋ ಆಫ್ ದಿ ಅಗ್ನಿವರ್ಮ. ತಪ್ಪದು. ಐಪ್ಯಾಡ್ ಪರಿಸ್ಥಿತಿ ನೋಡ್ದ. ಅಲ್ಲಿರೋ ಹಾರ್ಡ್ ಅಟ್ಮಾಸ್ಫಿಯರ್ ಅರ್ಥವಾಗಿ ಹೆಡ್ ಬೌ ಮಾಡಿ ಕೈಗಳನ್ನ ಒಬೀಡಿಯೆಂಟ್ ಆಗಿ ಫೋಲ್ಡ್ ಮಾಡಿ ಸ್ಟಿಫ್ ಆಗಿ ನಿಂತ್ಕೊಂಡ. ಏನ್ ಇನ್ಫಾರ್ಮೇಷನ್? ಟಾಕ್ಸಿಕ್ ವಾಯ್ಸ್ನಲ್ಲಿ ಅಗ್ನಿವರ್ಮ ಕೇಳ್ದ. ಎಸ್ ಸರ್, ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಸರ್. ಆ ದಿನ ನೈಟ್ ಬೈ ಮಿಸ್ಟೇಕ್ ನಡೀಲಿಲ್ಲ, ನಿಮ್ಮ ತಮ್ಮನೇ ಪ್ಲ್ಯಾನ್ ಮಾಡಿ ಮಾಡಿಸಿದ್ದಾನೆ ಸರ್ ನಿಖಿಲ್ ಹೇಳಿದ್ಲೆ. ಅಗ್ನಿವರ್ಮ ಸೀರಿಯಸ್ ಆಗಿ ನಿಖಿಲ್ಗೆ ಟಫ್ ಲುಕ್ ನೀಡ್ದ. ನಿಖಿಲ್ ಟಕ್ಕನೆ ಐ ಮೀನ್ ಯಂಗಸನ್ ಆಫ್ ಅಗ್ನಿಹೋತ್ರಿ ಸರ್ ತನ್ನ ಮಾತನ್ನು ಸರಿಪಡಿಸ್ಕೊಳ್ತಾ ಅಂದ. ಆ ದಿನ ನೈಟ್ ಹೋಟೆಲ್ನಲ್ಲಿ ನಡೆದದ್ದು ಯಾರು ಮಾಡಿಸಿದಾರೋ ಅಗ್ನಿವರ್ಮ ಆ ನೆಕ್ಸ್ಟ್ ಡೇನೇ ಎನ್ಕ್ವೈರಿ ಮಾಡಿಸಿದ್ದ. ಅಗ್ನಿವರ್ಮನ ಹತ್ರ ಯಾವ ಅಬದ್ಧ ಯಾವ ವಿಷಯ ಹೆಚ್ಚು ಸಮಯ ಬಚ್ಚಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಗ್ನಿವರ್ಮನ ಬ್ರದರ್ನೇ ಇದೆಲ್ಲ ಮಾಡಿಸಿದ್ದಾನೆ ಅಂದರೆ ಆಗ ಇನ್ನೊಂದು ಬಾರಿ ಅದು ನಿಜವೋ ಕಾಲ್ಪನಿಕವೋ ಅಂತ ಕ್ರಾಸ್ ಚೆಕ್ ಮಾಡಿಸಿದ್ದ ಅಷ್ಟೆ. ಬಟ್ ಅಗ್ನಿವರ್ಮ ಯಾರಾದರೂ ಒಂದು ಬಾರಿ ತಪ್ಪು ಮಾಡಿದ್ರೆ ಅಂತ ಡಿಸೈಡ್ ಆದರೆ ಮಾತ್ರ ಅದು ಫ್ಯಾಮಿಲಿ ರಿಲೇಷನ್ ಆದರೂ ಸರಿ ಅವನು ನಿಜಕ್ಕೂ ಸುಮ್ಮನೆ ಇರೋದೇ ಇಲ್ಲ. ಅಗ್ನಿವರ್ಮ ಸೀರಿಯಸ್ ಆಗಿ ದವಡೆಗಳನ್ನ ಬಿಗಿದು ಅವನ ಬಿಸ್ನೆಸ್ ಮೇಲೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡು ಆರ್ಡರ್ ಪಾಸ್ ಮಾಡ್ದ. ಅಗ್ನಿವರ್ಮ ಯಾರಿಗಾದರೂ ಕೌಂಟ್ ಡೌನ್ ಅಂದಿದ್ದಾನೆ ಅಂದರೆ ಅದು ಎದುರಿಗಿರೋರಿಗೆ ಡೌನ್ಫಾಲ್ ಅಂತ ಹೇಳಬೇಕು. ಡೌನ್ಫಾಲ್ ಮೀನ್ಸ್ ಪಾತಾಳಕ್ಕೆ. ಅಗ್ನಿವರ್ಮ ತನ್ನ ಒಂದೇ ಹೆಜ್ಜೆಯಿಂದ ಎದುರಿಗಿರೋರನ್ನ ನೆಲದ ಕೆಳಗೆ ತುಳಿದು ಬಿಡ್ತಾನೆ. ಅದು ಯಾರೇ ಆದರೂ ಸರಿ. ಹಿ ಡೋಂಟ್ ಕೇರ್. ನಿಜಕ್ಕೂ ಕೇರ್ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ ಅಗ್ನಿವರ್ಮನಿಗೆ. ಬಿಕಾಸ್ ಹೀ ಈಸ್ ದ ಕ್ರೂಯಲ್ ಪರ್ಸನ್. ಅಗ್ನಿವರ್ಮ ಸೀರಿಯಸ್ ಆಗಿ ದವಡೆಗಳನ್ನ ಬಿಗಿದು ಅವನ ಬಿಸ್ನೆಸ್ ಮೇಲೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡುವಂಥ ಆರ್ಡರ್ ಪಾಸ್ ಮಾಡಿದ್ದ. ಹಾಗಾಗಿ ಓಕೆ ಸರ್ ಅಂತ ನಿಖಿಲ್ ಒಬೀಡಿಯೆಂಟ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ಬಂಗ್ಲೆಯಲ್ಲಿ ಕಾವೇರಿಗೆ ಏನೂ ತೋಚಿಸ್ತಿಲ್ಲ. ಟೈಮ್ ಟು ಟೈಮ್ ಪ್ರತಿಯೊಂದು ಶೆಡ್ಯೂಲ್ ಮ್ಯಾಮ್ ಅನ್ನುತ್ತಾ ಲಾವಣ್ಯ ತನ್ನ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲವನ್ನ ಫಾಲೋ ಮಾಡಿಸ್ತಾ ಇದ್ದಾಳೆ. ನಿಜಕ್ಕೂ ಕಾವೇರಿನ ಬಂಗ್ಲೆಯಲ್ಲಿ ಹೆಜ್ಜೆ ತೆಗೆದು ಹೆಜ್ಜೆ ಕೂಡ ಇಡೋದಕ್ಕೂ ಅವ್ರು ಯಾರೂ ಬಿಡ್ತಾ ಇಲ್ಲ. ರೀಸನ್ ಕೇಳಿದ್ರೆ ಇನ್ ಕೇಸ್ ಸರಿ ಇವಾಗ ಬಂದರೆ ಎಲ್ಲರ ಜೊತೆ ಇದೀರಿ ಅಂತ ನೀವು ಡರ್ಟಿ ಅಂತ ಫ್ರಸ್ಟ್ರೇಟ್ ಆಗಬಹುದು ಅಂತ ಹೇಳಿದರು ಕಾವೇರಿಗೆ. ಗ್ಲಾಸ್ ಹೊಡೆದಿದ್ದರಿಂದ ನಡೆದ ಇನ್ಸಿಡೆಂಟ್ ನಂತರದಿಂದ ಕಾವೇರಿಗೆ ಆ ವಸ್ತು ಮುಟ್ಟಬೇಕಾದರೂ ಭಯ ಆಗ್ತಾಯಿದೆ ತುಂಬ. ನಿಜವಾಗಿಯೂ ಅಗ್ನಿವರ್ಮ ಹೇಳಿದಂತೆ ಪ್ರತಿಯೊಂದು ಆಬ್ಜೆಕ್ಟ್ ಅಂಡರ್ ಹಿಸ್ ಕಂಟ್ರೋಲ್ನಲ್ಲಿದೆ. ಅವನ ಕೈಯಲ್ಲಿರೋ ಒಂದೇ ಡಿವೈಸ್ನಿಂದ ಅವನ ಇಂದ್ರಭವನದಂಥ ಬಂಗಲೆಯನ್ನು ಆಕ್ಸೆಸ್ ಮಾಡಿ ಕಂಟ್ರೋಲ್ ಮಾಡಬಲ್ಲ. ಕಾವೇರಿಗೆ ಎಷ್ಟು ಬೋರಾಗಿ ಅನಿಸಿದ್ರೂ ಇದೇ ತನ್ನ ಲೈಫ್ ಅಂತ ಫಿಕ್ಸ್ ಆಗಿ ಹೋಗಬೇಕಷ್ಟೆ ಮನಸ್ಸಿನಲ್ಲಿ ಅಂದ್ಕೊಳ್ತಾ. ಲಾವಣ್ಯ ಹೇಗೂ ತನ್ನನ್ನು ಎಲ್ಲೂ ಕದಲೋದಕ್ಕೆ ಬಿಡ್ತಿಲ್ಲ. ಬೆಡ್ ಮೇಲೆ ಹಾಕಿ ಕೂತು ತನ್ನ ಫಿಂಗರ್ಸ್ನಿಂದ ಡೈರಿ ಆಡ್ತಾ ಇದ್ದಾಳೆ. ಕತ್ತಲಾಯಿತು.
ಅಗ್ನಿವರ್ಮ ಬಂಗಲೆಗೆ ಇನ್ನೂ ಬರಲಿಲ್ಲ. ಲಾವಣ್ಯ ಕಾವೇರಿಯ ಎದುರಿಗೆ ನಿಂತು, ಮೇಡಮ್, ನೀವು ಕ್ಲೀನಪ್ ಆಗಿ ಮಲ್ಕೊಳ್ಳಿ ಅಂತ ಅಂದ್ಲು. ಫ್ರೆಶ್ ಅಪ್ ಅಂದರೆ ಓಕೆ, ಬಟ್ ಈ ಕ್ಲೀನಪ್ ಏನು ಅಂತ ಕೇಳಬೇಕು ಅಂತ ಅಂದ್ಕೊಂಡ್ಳು. ಬಟ್ ನೋ ಯೂಸ್, ಅವರಿಂದ ಒಂದೇ ಆನ್ಸರ್ ಬರುತ್ತೆ. ಸರ್ ಹೇಟ್ಸ್ ಡರ್ಟಿನೆಸ್ ಅರೌಂಡ್ ಹಿಸ್ ಪರ್ಸನ್ಸ್. ದಟ್ ಮೀನ್ಸ್ ನೀವು ಅವನ್ ಗರ್ಲ್, ಸೊ ಬಿ ಕ್ಲೀನಪ್ ಅಂತ ಅಂತಾರೆ. ಕ್ಲೀನಪ್ ಪಕ್ಕಕ್ಕಿಟ್ರೆ ಮಲ್ಕೊಳ್ಳಿ ಅಂತ ಅಂದ್ಲಲ್ಲ ಲಾವಣ್ಯ ಅಂದರೆ ಅದರ ಅರ್ಥ ಕಾವೇರಿ ಮನಸ್ಸಲ್ಲೇ ಅಂದ್ಕೊಳ್ತಾ, ಲಾವಣ್ಯ ಮತ್ತೆ ಸರ್ ಬರಲ್ವಾ? ಕಾವೇರಿ ಔಟ್ ಆಫ್ ಕ್ಯೂರಿಯಾಸಿಟಿಯಿಂದ ಈ ದಿನ ಕ್ರೂಯಲ್ ರಾವಣ ಬರೆದಿದ್ರೆ ಹ್ಯಾಪಿಯಾಗಿ ಟೆನ್ಷನ್ ಫ್ರೀ ಆಗಿರ್ಬೋದು ಅಂತ ಅಂದ್ಕೊಂಡು ಕೇಳಿದ್ಲು ಅಷ್ಟೆ. ಲಾವಣ್ಯ ತಕ್ಷಣ ತಲೆ ಕೆಳಗೆ ಮಾಡಿಕೊಂಡು, ಐಮ್ ಸಾರಿ ಮ್ಯಾಮ್, ನಮ್ಗೆ ಅಂಥ ವಿಷಯಗಳು ತಿಳಿಯೋದು, ಇಟ್ಸ್ ಆ್ಯನ್ ಅಫಿಷಿಯಲ್ ಮ್ಯಾಟರ್. ಲಾವಣ್ಯ ಭುಜಗಳನ್ನ ಎಗರಿಸ್ತಾ ಅಂದ್ಲು. ಹಾಗಾದರೆ ಈ ದಿನ ನೈಟ್ ಇಡೀ ಅಗ್ನಿವರ್ಮ ಬರೋವರೆಗೆ ತಾನು ಟೆನ್ಷನ್ನಿಂದಲೇ ಇರಬೇಕಾ? ಸರಿ ಅಂತ ನೀಟಾಗಿ ಫ್ರೆಶ್ ಅಪ್ ಆಗಿ ಕಾವೇರಿ ಬೆಡ್ ಮೇಲೆ ಮಲಗಿದ್ಲೆ. ಲಾವಣ್ಯ ಗುಡ್ ನೈಟ್ ಹೇಳಿ ಹೊರಟು ಹೋದ್ಲು ಆಕೆ. ಅಗ್ನಿವರ್ಮ ಯಾವಾಗ ಬರ್ತಾನೋ ಎಂಬ ಭಯದಿಂದ ಕಾವೇರಿಗೆ ನಿದ್ದೆನೇ ಬರ್ತಾ ಇಲ್ಲ. ಬೆಡ್ ಮೇಲೆ ಹತ್ತ ಇತ್ತ ತಿರುಗ್ತಾ ಮೇಲೆ ಕಾಣಿಸ್ತಿರೋ ಸೀಲಿಂಗ್ ಕಡೆ ನೋಡ್ತಾ ಏನೇನೋ ನಡೆಯದ ಆಲೋಚನೆಯಿಂದ ಮೆಲ್ಲಗೆ ನಿದ್ದೆಗೆ ಜಾರಿದ್ಲು. ಟೈಮ್ ಕರೆಕ್ಟಾಗಿ 1:39 ಆಗ್ತಾ ಇದೆ. ಕಾವೇರಿ ಒಳ್ಳೆ ನಿದ್ದೆಯಲ್ಲಿದ್ದಾಳೆ. ಅಗ್ನಿವರ್ಮ ರೂಮಿಗೆ ಬರುತ್ತಲೇ ಅವನ ನೋಟ ಬೆಡ್ ಮೇಲೆ ಸ್ಮಾಲ್ ಕಿಡ್ ಥರ ಹತ್ತಿರಕ್ಕೆ ಕಂಪ್ರೆಸ್ ಆಗಿ ಮಲಗಿರೋ ಕಾವೇರಿ ಮೇಲೆ ಬಿತ್ತು. ಅವನ ನೋಟ ಹಾಕ್ಕೊಂಡಿದ್ದ ಪ್ಲೇಸರ್ ತೆಗೆದು ಪಕ್ಕಕ್ಕಿಟ್ಟು ನೇರವಾಗಿ ಕಾವೇರಿ ಹತ್ತಿರಕ್ಕೆ ಹೋದ. ಅವನು ಕಾವೇರಿ ಹತ್ತಿರಕ್ಕೆ ಬರುತ್ತಲೇ ಅವಳ ಮೈ ಪರಿಮಳ ಗಮ್ಮನೆ ಬಂದಿತ್ತು ಅವನಿಗೆ. ಕಾವೇರಿ ಮೈ ಪರಿಮಳ ಅವನನ್ನು ತಾಕತ್ಲೆ ಅವನಲ್ಲಿ ಯಾವುದೋ ತಿಳಿಯದಂಥ ಪ್ರಶಾಂತತೆ. ಅವನ ನೋಟ ಕೆಳಗಿನ ತುಟಿ ಕಚ್ಕೊಂಡು ಬುಜ್ಜಿಯಾಗಿ ಲಿಪ್ಸ್ ಹತ್ತಿರಕ್ಕೆ ಮುದುಡ್ಕೊಂಡಿರೋ ಕಾವೇರಿ ತುಟಿಗಳ ಕಡೆ ಹೋಯಿತು. ಅಗ್ನಿವರ್ಮ ಅವಳ ತುಟಿಗಳನ್ನ ಪಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಬಾಗಿ ಅವಳಿಗೆ ಅತಿ ಹತ್ತಿರಕ್ಕೆ ಬಂದ. ಹಾಡಾಗಿ ಅವಳ ಉಸಿರು ಅಗ್ನಿವರ್ಮನ ಮುಖವನ್ನು ತಾಕತ್ಲೆ ಅಗ್ನಿವರ್ಮ ಅವನಿಗೆ ತಿಳಿಯದೆಯೇ ನೆಮ್ಮದಿಯಾಗಿ ಕಣ್ಣನ್ನು ಮುಚ್ಕೊಂಡ. ಕಾವೇರಿ ಮಾರ್ನಿಂಗ್ ಮಾಡಿದಂಥ ಇನ್ಸಿಡೆಂಟ್ ನೆನಪಿಗೆ ಬಂತು. ತಕ್ಷಣ ಕಾವೇರಿಗೆ ಒಂದು ಹೆಜ್ಜೆ ದೂರ ಸರಿದು ಒಂದು ಕ್ಷಣದವರೆಗೆ ಕಾವೇರಿಯ ಬ್ಯೂಟಿಯನ್ನು ಅಡ್ಮೈರ್ ಮಾಡಿ ತದನಂತರ ಅವನು ಫ್ರೆಶ್ ಅಪ್ ಆಗಿ ನೇರವಾಗಿ ಕಾವೇರಿ ಹತ್ರಕ್ಕೆ ಹೋಗಿ ಅವಳ ಡ್ರೆಸ್ಸನ್ನು ನೆಮ್ಮದಿಯಾಗಿ ಪಕ್ಕಕ್ಕೆ ತೊರೆದು ಅವಳ ಮೇಲಕ್ಕೆ ಪೂರ್ತಿಯಾಗಿ ಅಡ್ಜಸ್ಟ್ ಆದ ಅಗ್ನಿವರ್ಮ. ಅಲ್ಲಿವರೆಗೂ ಥಾಟ್ಸ್ನಲ್ಲಿದ್ದ ಕಾವೇರಿ ಇವಾಗಷ್ಟೇ ನಿದ್ದೆಗೆ ಜಾರಿರೋದ್ರಿಂದ ತನ್ನ ಮೇಲೆ ಏನೋ ಭಾರ ಅಂತ ಅನಿಸಿ ತನ್ನನ್ನೇನೋ ಬಲವಾಗಿ ಒತ್ಕೊಂಡಿದೆ ಅಂತ ಕಣ್ಣು ಬಿಟ್ಟು ನೋಡಿದ್ಲು. ತನ್ನ ಮೇಲೆ ಪೂರ್ತಿಯಾಗಿ ಅಡ್ಜಸ್ಟ್ ಆಗಿದ್ದಾನೆ ಅಗ್ನಿವರ್ಮ. ಅವನ ಮೈ ಮೇಲೆ ಡ್ರೆಸ್ ಇಲ್ಲ. ಓ ನೋ, ಅವನ ಡ್ರೆಸ್ ಬಗ್ಗೆ ಅಂತ ಅಂದ್ಕೊಳ್ತಿದ್ದಾಳೆ. ಬಟ್ ತನಗೆ ತನ್ನ ಮೈ ಮೇಲೆ ಕೂಡ ಡ್ರೆಸ್ ಇಲ್ಲ. ನಿಜಕ್ಕೂ ಆಗ ಹೇಗೆ ತನಗೆ ತಿಳಿದಂತೆ ತನ್ನ ಡ್ರೆಸ್ಸನ್ನು ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ? ನಿನ್ನೆ ನಾರ್ಮಲ್ ಆಗಿ ತನ್ನ ಮೇಲೆ ಅವನ ವೆಯ್ಟ್ ಅಷ್ಟು ಪ್ರೆಷರ್ ಹಾಕದೆ ತನ್ನ ಎದೆ ಮೇಲೆ ಮಲಗಿದ್ದ. ಬಟ್ ಈ ದಿನ ಹಾಗಲ್ಲ. ಪೂರ್ತಿಯಾಗಿ ತನ್ನನ್ನು ಅನಾಕೊಂಡ ಥರ ಗಟ್ಟಿಯಾಗಿ ಅವನ ಬಾಹುಗಳ ಮಧ್ಯೆ ಅಪ್ಕೊಂಡು ತನ್ನ ಮೇಲೆ ಪೂರ್ತಿಯಾಗಿ ಅಡ್ಜಸ್ಟ್ ಆಗೋಗಿದ್ದಾನೆ. ಅಗ್ನಿವರ್ಮನ ಹೆವಿ ವೆಯ್ಟ್ನಿಂದ ಕಾವೇರಿಗೆ ಬ್ರೀತಿಂಗ್ ತಗೊಳ್ಳೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಷ್ಟು ವೆಯ್ಟ್ ಆಗ್ತಿದೆ. ಅಗ್ನಿವರ್ಮ ಏನು ಮಾಡ್ತಾ ಇದ್ದಾನೆ? ಕಾವೇರಿ ಮಾಡಿದ ಕೆಲಸಕ್ಕೆ ಅಗ್ನಿವರ್ಮ ತನ್ನನ್ನೇನಾದರೂ ಪನಿಷ್ ಮಾಡ್ತಾನೆ ಅಂತ ಅಂತೀರಾ ಅವಳನ್ನ? ಕ್ರೂಯಲ್ ಲವ್ ಇಸ್ ದ ಡೇಂಜರಸ್ ಗೇಮ್ ಆಫ್ ದಿ ಲವ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ನೋಡಿ. ಹಾಗೆ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.